ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧದ ಸಾಕ್ಷ್ಯ ನಾಶದ ಕೇಸ್ನಲ್ಲಿ ಮತ್ತಿಬ್ಬರ ಕೈವಾಡ. ಗೌರವ್ ಶೆಟ್ಟಿ ಮತ್ತು ಕಿರಣ್ ರೆಡ್ಡಿ ಅನ್ನೋ ಇಬ್ಬರಿಗೋಸ್ಕರ ಪೊಲೀಸರು ಹುಡುಕಾಡುತ್ತಿದ್ದಾರೆ. ದರ್ಶನ್ ಆಪ್ತ ಪುನೀತ್ ಜೊತೆ ಈ ಗೌರವ್ ಶೆಟ್ಟಿ ಮತ್ತು ಕಿರಣ್ ಶೆಟ್ಟಿ ಸಂಪರ್ಕದಲ್ಲಿದೆ. ಸಾಕ್ಷ್ಯ ನಾಶದ ಕೇಸ್ನಲ್ಲಿ ಪುನೀತ್, ವೇಣು, ಸುಹಾಸ್ ಬಂಧಿಸಿದ್ರು ಪೊಲೀಸರು. ಕಾಮಾಕ್ಷಿಪಾಳ್ಯ ಪೊಲೀಸರು ದರ್ಶನ್ ಆಪ್ತ ಪುನೀತ್ ಸ್ನೇಹಿತರಿಗಾಗಿ ಶೋಧ ನಡೆಸಿದ್ದಾರೆ. ಸಂಜಯ್ ನಗರದ ಬಾರ್ ಮಾಲೀಕನಿಂದಲೂ ಕೊಲೆ ಸಾಕ್ಷಿಗಳಿಗೆ ಬೆದರಿಕೆ ಹಾಕಲಾಗಿತ್ತ. ದರ್ಶನ್ ಆಪ್ತ ಪುನೀತ್ ಬಂಧನದ ಬೆನ್ನಲ್ಲೇ ಗೌರವ್ ಶೆಟ್ಟಿ ಮತ್ತು ಕಿರಣ್ ಶೆಟ್ಟಿ ಇಬ್ರು ಎಸ್ಕೇಪ್ ಆಗಿದ್ದಾರೆ. ಈ ಪುನೀತ್ ಜೊತೆ ಟಚ್ ಅಲ್ಲಿದ್ದಂತಹ ಗೌರವ್ ಶೆಟ್ಟಿ ಮತ್ತು ಕಿರಣ್ ಶೆಟ್ಟಿ ಪೊಲೀಸರು ಹುಡುಕಾಡ್ತಿದ್ದಾರೆ. ಆದ್ರೆ ಪುನೀತ್ ಅರೆಸ್ಟ್ ಆಗ್ತಾ ಇದ್ದಂತೆ ಇವರಿಬ್ರು ಕೂಡ ಎಸ್ಕೇಪ್ ಆಗಿದ್ದಾರೆ. ಕೊಲೆ ಕೇಸಿನ ಸಾಕ್ಷಿಗಳಿಗೆ ಗೌರವ್, ಕಿರಣ್, ಬಾರ್ ಮಾಲೀಕ ಬೆದರಿಕೆ ಹಾಕಿದ್ರ. ಕಾಮಾಕ್ಷಿಪಾಳ್ಯ ಪೊಲೀಸರು ಈ ಪ್ರಕರಣದ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಸಾಕ್ಷ್ಯ ನಾಶ ಕೇಸಿನ ತನಿಖೆಯನ್ನ ಕೈಗೆತ್ತಿಕೊಂಡಿದ್ದು ಈಗ ಈ ಪ್ರಕರಣದ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧದ ಸಾಕ್ಷ್ಯ ನಾಶದ ಕೇಸ್ ಇದು. ಪುನೀತ್ ಬಂಧನ ಆಗಿದೆ. ಆತನ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಂತ ಗೌರವ್ ಶೆಟ್ಟಿ ಮತ್ತು ಕಿರಣ್ ಶೆಟ್ಟಿ ಇವರ ಮೇಲೆಯೂ ಕೂಡ ಪೊಲೀಸರಿಗೆ ಅನುಮಾನ ಇದೆ. ಪುನೀತ್ ಅರೆಸ್ಟ್ ಆದಾಗ್ಲಿಂದ ಇವರಿಬ್ರು ಎಸ್ಕೇಪ್ ಆಗಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಇದ್ದಾರೆ ಸಂಪರ್ಕದಲ್ಲಿ. ಚೇತನ್, ಸಾಕ್ಷ್ಯ ನಾಶದ ಪ್ರಕರಣ ಪೊಲೀಸರು ಕೂಡ ಗಂಭೀರವಾಗಿ ಈ ಪ್ರಕರಣವನ್ನ ತಗೊಂಡಿದ್ದಾರೆ. ಪುನೀತ್ ಅರೆಸ್ಟ್ ಆಗ್ತಾ ಇದ್ದಂತೆ ಆತನ ಜೊತೆ ಕಾಂಟ್ಯಾಕ್ಟ್ ಅನ್ನಲ್ಲಿದ್ದ ಇವರಿಬ್ರು ಕೂಡ ಎಸ್ಕೇಪ್ ಆಗಿದ್ದಾರೆ. ಹಾಗಾದ್ರೆ ಇವರಿಬ್ಬರ ಮೇಲಿರುವಂತಹ ಆರೋಪ ಏನ್ ಡೌಟ್ ಇದೆ? ಶ್ವೇತಾ, ಅಂದ್ರೆ ಇವರಿಬ್ರು ಕೂಡ ಒಂದು ಕಾನ್ಫರೆನ್ಸ್ ಕಾಲಲ್ಲಿ ಮತ್ತೆ ಈ ಒಂದು ಸಾಕ್ಷಿಗೆ ಅಂದ್ರೆ ತುಮಕೂರಿನ ಸಾಕ್ಷಿ ಸಂದೀಪ್ ಏನಿದ್ದಾನೆ ಆತನಿಗೆ ಬೆದರಿಕೆ ಹಾಕದ ಪ್ರಕರಣದಲ್ಲಿ ಇವರ ಇನ್ವಾಲ್ವ್ಮೆಂಟ್ ಇರುವಂತಹ ಎಲ್ಲಾ ಸಾಧ್ಯತೆಗಳು ಸಹ ಇರುವಂತದ್ದು. ಅಂದ್ರೆ ತನಿಖೆ ವೇಳೆ ಈ ಇಬ್ಬರ ಹೆಸರು ಕೂಡ ಪುನೀತ್ ಹೇಳಿರುವಂತದ್ದು. ದರ್ಶನ್ ಫ್ಯಾನ್ಸ್ ಗಳಾದ ಪುನೀತ್, ವೇಣು, ಸುಹಾಸ್ ಈ ಮೂರನ್ನು ಕೂಡ ಕಾಮಾಕ್ಷಿಪಾಳ್ಯ ಪೊಲೀಸರು ಬಂಧನ ಮಾಡಿದ್ರು. ಈ ವೇಳೆ ಪುನೀತ್ ಜೊತೆ ಗೌರವ್ ಶೆಟ್ಟಿ ಹಾಗೂ ಕಿರಣ್ ರೆಡ್ಡಿ ಅನ್ನುವಂತಹ ಇಬ್ರು ಕೂಡ ನಿರಂತರವಾಗಿ ಸಂಪರ್ಕದಲ್ಲಿ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಅದರಲ್ಲಿ ಗೌರವ್ ಶೆಟ್ಟಿ ಸಂಜಯ್ ನಗರದ ಒಂದು ಬಾರ್ ಒಂದು ಮಾಲೀಕನೊಬ್ಬ ಅಂತ ಗೊತ್ತಾಗ್ತಾ ಇದೆ. ಅಂದ್ರೆ ವಾಟ್ಸ್ಆಪ್ ಮುಖಾಂತರ ಕಾಲ್ ಮಾಡ್ತಾರೆ. ಆ ಒಂದು ಕಾನ್ಫರೆನ್ಸ್ ಕಾಲ್ ನಲ್ಲಿ ಇವರಿಬ್ರು ಕೂಡ ಇದ್ರು ಅನ್ನೋ ಒಂದು ಅನುಮಾನ. ಅದಲ್ದಿರ ನಿರಂತರವಾಗಿ ಅಂದ್ರೆ ಇವರಿಂದ ಡೈರೆಕ್ಷನ್ಸ್ ಏನಾದ್ರು ಇತ್ತ ಪುನೀತ್ಗೆ ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರು ಇದೀಗ ಚೆಕ್ ಮಾಡ್ತಿರೋಂಥದ್ದು. ನಿರಂತರವಾಗಿ ವಾಟ್ಸ್ಆಪ್ ಮುಖಾಂತರ ಪುನೀತ್ ಜೊತೆ ಗೌರವ್ ಶೆಟ್ಟಿ ಹಾಗೂ ಕಿರಣ್ ರೆಡ್ಡಿ ಏನಿದ್ದಾರೆ ಇಬ್ರು ಕೂಡ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು. ಇವರ ಒಂದು ಅಣತಿ ಮೇರೆಗೆ ಏನಾದ್ರು ಇಲ್ಲಿ ಈ ರೀತಿ ಕೆಲಸಗಳನ್ನ ಮಾಡಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇದೀಗ ಪೊಲೀಸರು ಕಲೆ ಹಾಕೊಳ್ತಿರೋಂಥದ್ದು. ಸದ್ಯಕ್ಕೆ ಪುನೀತ್ ಯಾವಾಗ ಅರೆಸ್ಟ್ ಆಗ್ತಾನೋ ಆಗ್ಲಿಂದನೂ ಕೂಡ ಇವರಿಬ್ರು ಕೂಡ ಸಿಕ್ಕಿಲ್ಲ. ಇವರಿಬ್ಬರ ಒಂದು ಪತ್ತೆಗೂ ಕೂಡ ಪೊಲೀಸರು ಮುಂದಾಗಿರುವಂತದ್ದು ಸಿಕ್ಕಿಲ್ಲ. ಹೀಗಾಗಿ ಪ್ರಕರಣದಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಮುಂದುವರಿಸಿರುವಂತದ್ದು, ಇವ್ರಿಗೋಸ್ಕರ ಹುಡುಕಾಟವನ್ನು ಕೂಡ ಮುಂದುವರಿಸಿರುವಂತದ್ದು ಸದ್ಯಕ್ಕೆ. ಶ್ವೇತಾ, ಥ್ಯಾಂಕ್ ಯು ಚೇತನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.